ಈಗಾಗಲೇ ಒಂದು ಕಡೆಯಲ್ಲಿ ಭಾರತದ ಈ ಒಂದು ದಾಳಿಯ ನಂತರ ಪಾಕಿಸ್ತಾನದ ಬಣ್ಣ ಬಯಲು ಮಾಡಿದ್ದಾನೆ ಉಗ್ರ ಮಸೂದ್ ಅಜರ್. ನಮ್ಮ ಶಿಬಿರಗಳ ಮೇಲೆ ದಾಳಿ ನಡೆದಿದೆ, ಇದನ್ನ ಈಗ ಬೇರೆ ಯಾರು ಹೇಳ್ತಾ ಇಲ್ಲ, ಉಗ್ರ ಮಸೂದ್ ಅಜರ್ ಹೇಳ್ತಾ ಇದ್ದಾನೆ. ಪಾಕ್ ಸರ್ಕಾರದ ವಿರುದ್ಧ ಮಸೂದ್ ಅಜರ್ ಆಕ್ರೋಶವನ್ನ ಹೊರಹಾಕಿದ್ದಾನೆ. ಯಾರಿಗೂ ಏನೂ ಹಾನಿಯಾಗಿಲ್ಲ ಅಂತಿರುವಂತಹ ಪಾಕಿಸ್ತಾನದ ಬಣ್ಣವನ್ನ ಅವರೇ ಪೊರೆದಿರ್ತಕ್ಕಂಥ, ಅವರೇ ಸಾಕಿರುವಂತಹ ಗಿಳಿ ಇದೆಯಲ್ಲ, ಅದು ಈಗ ಹೇಳ್ತಾ ಇದೆ ಇಲ್ಲ 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 ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದನ್ನ ಅವರೇ ಸಾಕಿರುವ ಗಿಳಿ ಈಗ ಅವ್ರಿಗೆ ಹೇಳ್ತಾ ಇದೆ. ಆ ಮೂಲಕವಾಗಿ ಆ ಗಿಳಿ ತನ್ನ ಮಾಸ್ಟರ್ಗೆ ಈಗ ಕಲಿಸ್ತಾ ಇದೆ, ನೀವು ಏನು ಮಾಡ್ತಾ ಇದ್ದೆ ಅಂತೇಳಿ. ಒಂದು ರೀತಿಯಿಂದ ಮಾನ್ಸ್ಟರ್ ಇದು ಗಿಳಿ ಅಂತ ಹೇಳೋದಕ್ಕಿಂತ ಬದಲಿಗೆ ಭೂತ ಅಂತ ಹೇಳ್ಬೋದು. ಆ ಭೂತ ಅದು ಈಗ ಹೇಳ್ತಾ ಇದೆ, ಯಾರು ನನ್ನನ್ನು ಕ್ರಿಯೇಟ್ ಮಾಡಿದಾರಲ್ಲ ಆ ಕ್ರಿಯೇಟರನ್ನು ತೋರಿಸ್ತಾ ಇದೆ ಆ ಭೂತ. ಈಗ ಇಲ್ಲ ಇಲ್ಲ ಇವರೇ ಮಾಡಿದ್ದಾರೆ, ಇಷ್ಟೆಲ್ಲ ಆದರೂ ಕೂಡ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅನ್ನುವಂತಹ ಮಾತನ್ನ ಈಗ ಮಸೂದ್ ಅಜರ್ ಹೇಳ್ತಾ ಇರೋದು. ನಮ್ಮ ಶಿಬಿರಗಳ ಮೇಲೆ ದಾಳಿ ನಡೆದಿದೆ ಅನ್ನುವಂಥದ್ದನ್ನ ಮಸೂದ್ ಅಜರ್ ಒಪ್ಪಿಕೊಂಡಿರ್ತಕ್ಕಂಥದ್ದು. ವೈಮಾನಿಕ ದಾಳಿಗೆ ಜೈಷ್ ಶಿಬಿರಗಳು ನಾಶವಾಗಿವೆ ಅನ್ನೋದನ್ನ ಜೈಷ್ ಉಗ್ರ ಹೇಳ್ಕೊಂಡಿದ್ದಾನೆ. ಪಾಕ್ ಸರ್ಕಾರದ ವಿರುದ್ಧವೂ ಕೂಡ ಮಸೂದ್ ಅಜರ್ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂತಹದ್ದು.